ಜ್ಯುವೆಲ್ಲರಿ ಅಪ್ಡೇಟ್ಸ್ ಜೊತೆಗೆ ಬರ್ತಿದ್ದ ನಾನು ಇವತ್ತು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಜೊತೆಗೆ ಬಂದಿದ್ದೇನೆ. ಹೆಲೋ ಎವ್ರಿವನ್, ನನ್ನ ಹೆಸರು ಅಕ್ಷತಾ ವಿಶ್ವಾಸ್ ಅಂತ. ನಾನು ಸುರತ್ಕಲ್ ಕಾಟಿಪಳ್ಳದಲ್ಲಿ ಇರೋದು. ನನ್ನ ಜ್ಯುವೆಲ್ಲರಿ ಪೇಜ್ ಆದ ಹಿರಣ್ಮಯಿ ಕಲೆಕ್ಷನ್ ಹಿಂದೆ ಇರುವ ವ್ಯಕ್ತಿ ನಾನು. ಜ್ಯುವೆಲ್ಲರಿ ಅಂದ್ರೆ ನನಗೆ ಮೊದಲಿಂದ ಕೂಡ ತುಂಬಾ ಇಷ್ಟ. ಅದಕ್ಕಿಂತ ಹೆಚ್ಚಾಗಿ ನನ್ನದೇ ಆದ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ನನ್ನ ಆಸೆ, ಕನಸು ಎಲ್ಲ ಆಗಿತ್ತು ಕೂಡ. ನನ್ನ ಬಿಸ್ನೆಸ್ ಜರ್ನಿ ಶುರುವಾಗಿದ್ದು 2020ರಲ್ಲಿ ಮೀಶೋ ಮೂಲಕ ರೀಸೆಲಿಂಗ್ ಮಾಡೋದ್ರಿಂದ. ಆಗ್ಲೇ ನನ್ನ ಬಿಸ್ನೆಸ್ಗೆ ಹಿರಣ್ಮಯಿ ಕಲೆಕ್ಷನ್ ಅಂತ ಹೇಳುವ ಹೆಸರು ಇಟ್ಟಿದ್ದೆ ನಾನು. ಮೊದಲಿಗೆ ತುಂಬಾ ಚಿಕ್ಕದಾಗಿ ಶುರು ಮಾಡಿದೆ. ರೀಸೆಲಿಂಗ್ ಮಾಡ್ತಾ ಮಾಡ್ತಾ ಕಸ್ಟಮರ್ ಜೊತೆಗೆ ಹೇಗೆ ಡೀಲ್ ಮಾಡಬೇಕು, ಪ್ರಾಡಕ್ಟ್ಸ್ ಬಗ್ಗೆ ಹೇಗೆ ತಿಳ್ಕೊಳ್ಬೇಕು, ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಕಲಿತೆ. 2021ರ ಹೊತ್ತಿಗೆ ಅಂದ್ರೆ 2021 ಡಿಸೆಂಬರ್ ಹೊತ್ತಿಗೆ ರೀಸೆಲಿಂಗ್ ಜೊತೆಗೆ ಜ್ಯುವೆಲ್ಲರಿಯದ್ದು ಓನ್ ಸ್ಟಾಕ್ ಕೂಡ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೆ. ಅದೇ ಸಮಯದಲ್ಲಿ 2022 ಸೆಪ್ಟೆಂಬರ್ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆದೆ. ಲೈಫ್ನಲ್ಲಿ ಹೊಸ ಜವಾಬ್ದಾರಿಗಳು ಬಂದ್ರು. ನನ್ನಿಂದ ಆಗುವಷ್ಟು ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡ್ತಾ ಬಂದೆ. ಕೆಲವೊಮ್ಮೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ, ಕೆಲವೊಮ್ಮೆ ತುಂಬಾ ಗ್ಯಾಪ್ ಕೂಡ ಬರ್ತಿತ್ತು. ಆದ್ರೆ ಬಿಸ್ನೆಸ್ ಮಾಡುವ ಕನಸು ಮಾತ್ರ ನನ್ನೊಳಗೆ ಯಾವತ್ತೂ ಇತ್ತು. ಮತ್ತೆ 2026ರಲ್ಲಿ ಹಿರಣ್ಮಯಿ ಕಲೆಕ್ಷನ್ ಮೇಲೆ ನಾನು ಇನ್ನಷ್ಟು ಫೋಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನದೇ ಜ್ಯುವೆಲ್ಲರಿ ಸ್ಟಾಕ್ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕು, ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡು ಅದನ್ನು ಪುನಃ ಸ್ಟಾರ್ಟ್ ಮಾಡಿದೆ. ಇವತ್ತು ನೀವು ನನ್ನ ಪೇಜ್ ನಲ್ಲಿ ನೋಡೋ ಜ್ಯುವೆಲ್ಲರಿ ಅಪ್ಡೇಟ್ಸ್, ರೀಲ್ಸ್, ಪ್ಯಾಕಿಂಗ್ ವಿಡಿಯೋಸ್, ಕಸ್ಟಮರ್ ರಿವ್ಯೂಸ್ ಇವೆಲ್ಲ ಒಂದು ದಿನದಲ್ಲಿ ಬಂದಂತದ್ದಲ್ಲ. 2020ರಲ್ಲಿ ಶುರು ಮಾಡಿದ ಒಂದು ಸಣ್ಣ ಕನಸು ಇಂದು ನನ್ನ ಓನ್ ಸ್ಟಾಕ್ ಜೊತೆಗೆ ಒಂದು ಹೆಜ್ಜೆ ಮುಂದೆ ಬಂದ. ಈ ಜರ್ನಿಯಲ್ಲಿ ಆರ್ಡರ್ಸ್ ಬಂದ ದಿನಗಳು ಇವೆ, ಆರ್ಡರ್ಸ್ ಬಾರದ ದಿನಗಳು ಸಹ ಉಂಟು, ಸ್ಟ್ರಗಲ್ ಮಾಡಿದ ದಿನ ಸಹ ಉಂಟು. ಆದರೆ ಪ್ರತಿ ಸಲವೂ ಮತ್ತೆ ಸ್ಟಾರ್ಟ್ ಮಾಡುವುದನ್ನು ಮಾತ್ರ ಕಲ್ತಿದ್ದೇನೆ. ನನ್ನ ಸ್ಟೋರಿ ಇನ್ನೂ ಸಹ ಮುಗಿಲಿಲ್ಲ. ಇದು ಇನ್ನು ಮುಂದುವರಿಯುತ್ತಿರುವಂತಹ ಜರ್ನಿ ನಂದು. ನನ್ನ ಮೇಲೆ ನಂಬಿಕೆ ಇಟ್ಟು ಆರ್ಡರ್ಸ್ ಮಾಡ್ತಾ ಇರುವ ಪ್ರತಿಯೊಬ್ಬ ಕಸ್ಟಮರಿಗೂ, ನನ್ನ ಬಿಸ್ನೆಸ್ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಧನ್ಯವಾದಗಳು. ಹಿರಣ್ಮಯಿ ಕಲೆಕ್ಷನ್ ಇದು ಕೇವಲ ಒಂದು ಬಿಸ್ನೆಸ್ ಅಲ್ಲ, ಇದು ನನ್ನ ಹಲವು ವರ್ಷಗಳ